ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ದ್ವಿತೀಯ PUC ತರಗತಿಯಲ್ಲಿ ಓದುತ್ತಿರುವಂತಹ ಬೋಧಿಸುವ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಜಾಲತಾಣಗಳಲ್ಲಿ ಪ್ರಕಟಿಸುವ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ. ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಬಂದಿರುವಂಥ ಒಂದು ಆದೇಶ ಇದು. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈಗಾಗಲೇ ಯಾರು ದ್ವಿತೀಯ PUCಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಿ, 2024-25 ಸಾಲಿನಲ್ಲಿ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ, ಅವರುಗಳಿಗೆ ಪಠ್ಯಕ್ರಮ ಬೋಧಿಸುವ ಉಪನ್ಯಾಸಕರುಗಳಿಂದ ತಯಾರಿಸಿ ಮಂಡಳಿ ಜಾಲತಾಣಗಳಲ್ಲಿ ಲಭ್ಯಗೊಳಿಸಲಾಗಿದೆ. ಅಂದರೆ ಸ್ಪೆಷಲ್ ಉಪನ್ಯಾಸಕರಿಂದ ಏನು ಮಾಡಿದ್ದಾರೆ ಅಂತಂದರೆ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿ ಅದನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಅಭ್ಯರ್ಥಿಗಳು ಅದರ ಒಂದು ಸದುಪಯೋಗ ತಗೋಬೋದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರಾಂಶುಪಾಲರು, ಉಪನ್ಯಾಸರು ಕೂಡ ಇವುಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳಬೇಕು, ವಿದ್ಯಾರ್ಥಿಗಳಿಗೆ ಅದನ್ನು ತಯಾರಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1ನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಈ ಹಿಂದೆ ಲಿಖಿತ ಪರೀಕ್ಷೆ 100 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಲು ಪರೀಕ್ಷೆಯಲ್ಲಿ 3 ಗಂಟೆ 15 ನಿಮಿಷ ಕಾಲಾವಕಾಶ ಕೊಡಲಾಗಿತ್ತು. ಅಂದರೆ ಈ ಹಿಂದೆ 100 ಮಾರ್ಕ್ಸ್ ಎಕ್ಸಾಮ್ ಬರೀಬೇಕಂದ್ರೆ ನೀವು 3 ಗಂಟೆ 15 ನಿಮಿಷ ಕಾಲಾವಕಾಶ ಕೊಡಲಾಗಿತ್ತು. ಈಗ ಗರಿಷ್ಠ 70ರಿಂದ 80 ಅಂಕಗಳ ಪ್ರಶ್ನೆ ಪತ್ರಿಕೆ ಉತ್ತರಿಸಬೇಕಾಗಿರುವುದರಿಂದ ಲಿಖಿತ ಪರೀಕ್ಷಾ ಅವಧಿಯನ್ನು 3 ಗಂಟೆಗೆ ನಿಗದಿಪಡಿಸಲಾಗಿದೆ. ಅಂದರೆ ಈಗ ಏನು ಮಾಡಿದ್ದಾರೆ ಅಂದರೆ, 70-80 ಮಾರ್ಕ್ಸಿಂದ ನೀವು ಎಕ್ಸಾಮ್ ಬರೆಯುವುದು ಇರುವುದರಿಂದ ನಿಮ್ಮಗಳಿಗೆ ಬರೀ 3 ತಾಸಿನ ಒಂದು ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳು ಕಾಲಾವಕಾಶ ಮತ್ತು ಉತ್ತರಿಸಲು 2 ಗಂಟೆ 45 ನಿಮಿಷ ಕೊಡಲಾಗಿದೆ. ಅಂದರೆ ಇಲ್ಲಿ 70ರಿಂದ 80 ಅಂಕಗಳಿರುವಂಥ ಪ್ರಶ್ನೆ ಪತ್ರಿಕೆಗೆ 15 ನಿಮಿಷ ಓದಲಿಕ್ಕೆ ಮತ್ತು 2 ಗಂಟೆ 45 ನಿಮಿಷ ಬರೀಲಿಕ್ಕೆ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 2ನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, NSQ ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಲ್ಲಿ 60 ಅಥವಾ 40 ಅಂಕಗಳ ಪ್ರಶ್ನೆ ಪತ್ರಿಕೆ ಉತ್ತರಿಸಬೇಕಾಗಿರುವುದರಿಂದ ನಿಮ್ಮಗಳಿಗೆ 2 ಗಂಟೆ 30 ನಿಮಿಷ ಕಾಲಾವಕಾಶ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 3ನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಪರೀಕ್ಷಾ ದಿನಗಳಂದು ಪರೀಕ್ಷೆಗಳನ್ನು ಬೆಳಗಿನ ಅವಧಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ, ಮಧ್ಯಾಹ್ನ 2ರಿಂದ 5 ಗಂಟೆವರೆಗೆ ನಡೆಸುವುದು. ಅಂದರೆ ಸೊ ಏನು ಮಾಡ್ತಾ ಇದ್ದಾರೆ ಇವರು, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಒಂದು ಎಕ್ಸಾಮ್ ಆದರೆ 2ರಿಂದ 5 ಗಂಟೆ ತನಕ ನಾವು ಮಧ್ಯಾಹ್ನದ ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಆಮೇಲೆ ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಗರಿಷ್ಠ ಮ್ಯಾಕ್ಸಿಮಮ್ 50% ಅಂಕಗಳಿಗೆ ಆಯ್ಕೆ ಪ್ರಶ್ನೆಗಳು ಕೊಡಲಾಗುವುದು. ನೋಡಿ, ಈ ವರ್ಷ ನೀವು ಉತ್ತರಿಸಬೇಕಾಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮ್ಯಾಕ್ಸಿಮಮ್ 50 ಅಂಕಗಳ ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗುವುದು. ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಲ್ಲಿ, ಉದಾಹರಣೆಗೆ ಸೈನ್ಸ್ ಇರುವಂಥ ವಿಷಯಗಳು ರಾಸಾಯನ, ಜೀವಶಾಸ್ತ್ರ, ವಿದ್ಯುತ್ ಶಾಸ್ತ್ರ, ಗಣಕ ವಿಜ್ಞಾನ, ಗೃಹ ವಿಜ್ಞಾನ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಗರಿಷ್ಠ 70 ಅಂಕಗಳಿದ್ದು. ಓಕೆ, ಸೊ ಅವುಗಳಲ್ಲಿ ನೀವು ಏನು ಮಾಡಬೇಕಾಗತ್ತೆ ಅಂದರೆ, 100 ಪ್ರಶ್ನೆಗಳಲ್ಲಿ ಆಯ್ಕೆ ಒಳಗೊಂಡ 105 ಅಂಕಗಳಿಗೆ ಪ್ರಶ್ನಿಸಬೇಕಾಗುತ್ತೆ. ಅಂದರೆ 75 ಎಕ್ಸಾಮ್ ನೀವು ಬರಿತಿರ್ತೀರಿ, ಅದರಲ್ಲಿ ಏನಿರ್ತಾವಪ್ಪ ಅಂದರೆ ಆಯ್ಕೆ ಪ್ರಶ್ನೆಗಳು 105 ಇರ್ತವೆ. ಅದರಲ್ಲಿ ನೀವು 75 ಅಂಕಗಳದ್ದು ನೀವು ಬರೀಬೇಕಾಗತ್ತೆ. ಅದ್ರ ಜೊತೆಗೆ ಹಿಂದೂಸ್ತಾನಿ ಸಂಗೀತ ಮತ್ತು NSQF ಇವುಗಳನ್ನು ಹೊರತುಪಡಿಸಿ ಏನಿರ್ತಾವಪ್ಪ ಅಂತಂದರೆ 80ಕ್ಕೆ ನೀವು 120 ಅಂಕಗಳನ್ನು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ 5ನೇ ಪಾಯಿಂಟ್ ಏನಂತಂದರೆ, ಇಲ್ಲಿ ಗರಿಷ್ಠ ಪ್ರಶ್ನೆ ಪತ್ರಿಕೆಯು ಪ್ರತ್ಯೇಕ ನೀಲಿ ನಕ್ಷೆ ಅಂದರೆ ಬ್ಲೂ ಪ್ರಿಂಟನ್ನು ಕೊಡಲಾಗಿದೆ. ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಪ್ರಶ್ನೆ ಪತ್ರಿಕೆಗಳನ್ನು ಸೀಮಿತಗೊಳಿಸ್ತೀವಿ, ತೆಗಿತೀವಿ. ಆಮೇಲೆ 6ನೇ ಏನಿದೆಯಪ್ಪ ಅಂದರೆ, ಪ್ರತಿ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಬೋಧಕರ ಅವಧಿ ಹಾಗೂ ವಿದ್ಯಾರ್ಥಿಗಳ ಅರಿವಿನ ಮಟ್ಟ ಅಂದರೆ ಟೀಚಿಂಗ್ ಅವರ್ಸ್ ಮತ್ತು ನಾಲೆಜ್ ವೇಟೇಜ್ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಅವುಗಳನ್ನು ಕೊಡ್ತೀವಿ. ಕಂಪ್ಯಾರಿಸನ್ ಮಾಡಿ ನಾವು ಪ್ರಶ್ನೆ ಪತ್ರಿಕೆ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿ ವಿಷಯದಲ್ಲೂ ಅಧ್ಯಾಯವಾರು ಅಂಕಗಳ ಹಂಚಿಕೆ ಅಂದರೆ ಪ್ರತಿ ವಿಷಯದಲ್ಲೂ ನಾವೇನು ಮಾಡ್ತೀವಿ, ಟಾಪಿಕ್ ವೈಸ್ ಮತ್ತು ಬೋಧನಾ ಅವಧಿ ಆಧಾರದ ಮೇಲೆ ನಿಗದಿಪಡಿಸಲಾಗುವುದು. ಅಂಕಗಳನ್ನು ಹಂಚಿಕೆ ಮಾಡ್ತೀವಿ. ಅಂದರೆ ಸಬ್ಜೆಕ್ಟ್ ವೈಸ್ ನಾವು ಪ್ರಶ್ನೆಗಳನ್ನು ತೆಗೆದು ಅಂಕಗಳನ್ನು ಡಿಸೈಡ್ ಮಾಡ್ತೀವಿ. ಆಮೇಲೆ 8ನೇ ಪಾಯಿಂಟ್ ಏನಂತಂದರೆ, ಪ್ರಶ್ನೆ ಪತ್ರಿಕೆ ತಯಾರಿಸುವಾಗ ಪಠ್ಯಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶದಲ್ಲಿ ಕ್ವಶನ್ ಬ್ಯಾಂಕ್ದಲ್ಲಿ ಅಧ್ಯಾಯವರು ಕೊಟ್ಟಿರುವ ಪ್ರಶ್ನೆ ಜೊತೆಗೆ ಹೊಸ ಪ್ರಶ್ನೆಗಳು ಕೇಳಲು ಅವಕಾಶವಿದ್ದು, ನೋಡಿರಿ, ಇದರ ಜೊತೆಗೆ ಕ್ವಶನ್ ಬ್ಯಾಂಕ್ ಜೊತೆಗೆ ಆಮೇಲೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳುವ ಒಂದು ಅವಕಾಶವಿದ್ದು, ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಕಾನ್ಸೆಪ್ಟ್ ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸುವುದು. ನೋಡಿ, ಇದು ಯಾರಿಗೆ ಅಂತಂದರೆ ಇದು ಶಿಕ್ಷಕರಿಗಿದು ಎಕ್ಸ್ಟ್ರಾ ಅಡಿಷನಲ್ ಕ್ವಶನ್ ಕೊಡ್ಬೋದು ನಾವು. ಸೊ ಹೀಗಾಗಿ ನೀವು ಏನು ಮಾಡಿರಿ, ಎಕ್ಸ್ಟ್ರಾ ಆ್ಯಕ್ಟಿವಿಟಿಗಳನ್ನು ಕೂಡ ನೀವು ಇಲ್ಲಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 9ನೇ ಪಾಯಿಂಟು,
ಪಠ್ಯದಲ್ಲಿರುವ ಅಕ್ಷರ ಸಂಖ್ಯಾಯುಕ್ತ ಬೆಲೆ ಅಲ್ಫಾನ್ಯೂಮರಿಕಲ್ ವ್ಯಾಲ್ಯೂಸ್ ಬದಲಾಯಿಸಿ ಪ್ರಶ್ನೆಗಳು ರೂಪಿಸಲು ಅವಕಾಶವಿರುತ್ತದೆ. ಅಂದರೆ ಅಲ್ಲೇನು ಮಾಡೋದು, ABCD ಕೊಡೋ ಬದಲು 1 2 3 ಕೊಡ್ಬೋದು. 1 2 3 ಕೊಡೋ ಬದಲು ABCD ಕೊಟ್ಟು ನಾವೇನು ಮಾಡ್ಬೋದು ಅಂತಂದರೆ ಅಕ್ಷರ ಸಂಖ್ಯಾಯುಕ್ತ ಬೆಲೆಗಳನ್ನು ಚೇಂಜ್ ಮಾಡ್ಬೋದು. ಆಮೇಲೆ ಹಾಟ್ಸ್ ಪ್ರಶ್ನೆಗಳನ್ನು ಪಠ್ಯಕ್ರಮದಲ್ಲಿ ಯಾವ ಅಧ್ಯಾಯದಲ್ಲಿದ್ದರೂ ಯಾವ್ದಾದರೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆ ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶವಿರುತ್ತದೆ. ಅಂದರೆ ಇವರು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಅವುಗಳಲ್ಲಿ ನಾವು ಯಾವುದೋ ಇದರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಒಂದು ಯಾವುದೋ ಭಾಗದಲ್ಲಿ ನಾವು ಕೇಳ್ಬೋದು. ಅಂದರೆ ಫಸ್ಟಿಗೆ ನಾವು ಮ್ಯಾಚ್ ದ ಫಾಲೋವಿಂಗ್ ಕೇಳ್ಬೋದು, ಇಲ್ಲ ಲಾಸ್ಟಿಗೆ ನಾವು ಕ್ವಶನ್ದಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಈ ಥರ ಕೇಳ್ಬೋದು ಅಂತ. ಸೊ ಪ್ರತಿ ವಿಷಯದ ಮಾದರಿ ಪ್ರಶ್ನೆಗಳಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ವಿದ್ಯಾರ್ಥಿಗಳು ತಿಳಿಸುವಂತೆ ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುವಂತೆ ಪ್ರಾಂಶುಪಾಲರಿಗೆ ಮತ್ತು ಉಪನ್ಯಾಸಕರಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿದೆ. ಕ್ರಮ ಕೈಗೊಳ್ಳುವುದು ಅಂತ ಹೇಳಿದ್ದಾರೆ. ಇದು ಏನಂತಂದರೆ ಈ ವರ್ಷದ 24-25ರಲ್ಲಿ ನೀವು ಎಕ್ಸಾಮ್ ಏನು ಬರೆಯೋಕ್ಕೆ ಹೋಗ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಒಂದು ಮಾರ್ಗಸೂಚಿಯನ್ನು ಇವರು ಬಿಡುಗಡೆ ಮಾಡಿದ್ದಾರೆ ಇಲಾಖೆಯಿಂದ.